ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಯಾವುದೇ ಥರದಂತಹ ಅಪ್ಡೇಟ್ ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ಇಲ್ಲ. ಆದರೆ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಬಯಸ್ತೀನಿ. ಸೊ ಕೆಯನ್ನು ನೀವು ಈ ವರ್ಷ ಭಾಳ ಫಸ್ಟ್ ಟೈಮ್ ನೋಡ್ತಾ ಇರೋದು ಅನ್ನಿಸ್ತಾ ಇದೆ. ಯಾಕಂತಂದರೆ ನೀವು ಇನ್ನೂರಿಗೆ ಗೊತ್ತಿರಲಿಲ್ಲ ಕೀ ಯಾವ ರೀತಿಯಾಗಿ ನಿಮಗೆ ಅದು ಒಂದು ಪ್ರೊಸೀಜರ್ ಮಾಡುತ್ತೆ ಅಂತ. ಬಟ್ ನಾವು ಪ್ರತಿ ವರ್ಷ ಕೂಡ ನೋಡ್ತಾ ಬಂದಿದ್ದೀನಿ. ಅದರ ಸ್ಪೆಷಲಿ ಬಿ ಎಸ್ ಸಿ ನರ್ಸಿಂಗ್ ಮತ್ತು ನಮ್ಮ ಲ್ಯಾಟರ್ ಎಂಟ್ರಿ ಅಲ್ಲಡ್ ಹೆಲ್ತ್ ಸೈನ್ಸ್ಗಳಿಗೆ ವಾಸ್ಟ್ ಪ್ರೊಸೀಜರ್ ಮಾಡೋದಂದರೆ ಕೆ ಎ. ಪ್ರತಿ ವರ್ಷ, ಇದು ವರ್ಷ ಅಂತಲ್ಲ, ಈಗೂ ಕೂಡ ಲ್ಯಾಟರ್ ಎಂಟ್ರಿ ಅವ್ರನ್ನ ಹೆಂಗೆ ಮಾಡಿಬಿಟ್ಟಿದ್ದಾರಪ್ಪ ಅಂತಂದರೆ ಕೆ ಎದವರು ಮಿಡ್ಲಲ್ಲಿ ನಡು ಮಿಡ್ಲಲ್ಲಿ ಬಿಟ್ಟು, ಅಂದರೆ ಮರಳು ಭೂಮಿಯಲ್ಲಿ ಬಿಟ್ಟು ಹೋಗಿರ್ತಾರಲ್ಲ ಯಾರನ್ನೋ ತೊಗೊಂಬಂದು, ಓಕೆ, ಆ ಥರ ಏನಂತಂದರೆ ಬಿಟ್ಟು ಹೋದಂಗೆ ಹೋಗಿಬಿಟ್ಟಿದ್ದಾರೆ. ಯಾವುದೇ ಥರದಂಥ ಅಪ್ಡೇಟ್ ಕೀ ಕಡೆಯಿಂದ ಸ್ವಲ್ಪ ಕೂಡ ಇಲ್ಲ, ಏನಿಲ್ಲ. ಒಂದು ಇದನ್ನು ಬಿಟ್ಟಿದ್ದರು, ಏನಂದರೆ ಸ್ಕೆಡ್ಯೂಲ್ ಬಿಟ್ಟಿದ್ದರು. ಅದಕ್ಕಂತೂ ಸ್ವಲ್ಪ ಕೂಡ ಮರ್ಯಾದೆ ಇಲ್ಲ ಸ್ಕೆಡ್ಯೂಲಿಗೆ. ಅದು ಸುಮ್ಮನೆ ಯಾರೋ ಒಂದು ಮಿಡ್ಲಲ್ಲಿ ಯಾರೋ ಒಬ್ಬರು ಬಂದು ಹಾಗೆ ಸೇರಿಸಿ ಹೋಗಿದ್ದಾರೆ ಅನ್ನೋ ಥರ ಇದೆ ಅದು ಸ್ಕೆಡ್ಯೂಲ್. ಅದಕ್ಕೆ ತಕ್ಕಂತೆ ಯಾವುದೂ ಫಾಲೋಅಪ್ ಆಗಲಿಲ್ಲ. ಅದರ ಜೊತೆಗೆ ಕೆಇದವರು ಕೂಡ ಏನೂ ರೆಸ್ಪಾನ್ಸ್ ಇಲ್ಲ. ವಿದ್ಯಾರ್ಥಿಗಳು ಇವತ್ತು ಕೂಡ ಒಂದು ಕೆಗೆ ಹೋಗಿದ್ದಾರಂತ ಹೇಳಿ ಕಾಮೆಂಟ್ಸ್ ಹಾಕಿದ್ರು. ಸೊ ಅಲ್ಲಿ ಕೂಡ ಯಾವುದೇ ಥರಂಥ ರೆಸ್ಪಾನ್ಸ್ ಇಲ್ಲ. ಆ ಒಂದು ಮೋಕ್ ರಿಸಲ್ಟ್ ಮಾಡಿಬಿಟ್ರು, ಫೈನಲ್ ರಿಸಲ್ಟಿಗೆ ಲಿಂಕ್ ಬಿಟ್ಟಿಲ್ಲ. ಫೈನಲ್ ಅದು ವಿದ್ಯಾರ್ಥಿಗಳಿಗೆ ಲಾಗಿನ್ ಮಾಡಿ ನೋಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಒಂದು ಇಂಟಿಮೆಂಟ್ ಇಲ್ಲ, ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡಲಿಕ್ಕೆ ಲಿಂಕ್ ಇಲ್ಲ, ಪೇಮೆಂಟ್ ಮಾಡಲಿಕ್ಕೆ ಯಾವುದೇ ಥರಂಥ ಲಿಂಕ್ ಇಲ್ಲ, ಅದಕ್ಕೊಂದು ಇಂಟಿಮೇಷನ್ ಅಂತ ಕೊಡಬೇಕು ಅನ್ನೋದಿಲ್ಲ. ಎಲ್ಲನೂ ಕಂಪ್ಲೀಟಾಗಿ ಒಂಥರ ಏನೋ ಅಂದರೆ ತಿಳುವಳಿಕೆ ಇಲ್ಲದವರು ಮಾಡೋದು ಇಲ್ಲ. ಈ ಥರ ಆಗಿ ಆ ಥರ ಒಂದು ಪ್ರೊಸೀಜರನ್ನು ಮಾಡಿದ್ದಾರೆ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ. ಇದು ಒಂದು ಅನ್ಯಾಯ. ಈ ಥರ ಆಗಬಾರ್ದು. ಕೆಇದವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ, ಕೆಇದವರಿಗೆ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಬಿಟ್ಟು ಬಿಡಬೇಕು. ಆಯಾ ಕಾಲೇಜುಗಳಲ್ಲಿ ನೀವೇ ಮಾಡ್ಕೊಂಬಿಡಿ ಅಂತಂದರೆ ವಿದ್ಯಾರ್ಥಿಗಳು ಡಿಸೈಡ್ ಮಾಡ್ಕೊತಾರೆ ಹೋಗೋದು ಬಿಡೋದನ್ನು. ಅದನ್ನು ಬಿಟ್ಟುಕೊಟ್ಟು ನೀವುಗಳು ಮೈಮೇಲೆ ಹಾಕ್ಕೊಂಡು ವಿದ್ಯಾರ್ಥಿಗಳನ್ನು ಮಿಡ್ಲಲ್ಲಿ ಬಿಟ್ಟು ಒಂದು ಸ್ಪಷ್ಟವಾದಂಥ ಕ್ಲಾರಿಟಿ ಕೊಡಬೇಕು. ಮೊದಲೇ ಮಾತು, ನೀವು ಸ್ಕೆಡ್ಯೂಲ್ಗಳನ್ನು ರಿಲೀಸ್ ಮಾಡಲೇಬಾರ್ದು. ಸ್ಕೆಡ್ಯೂಲ್ ರಿಲೀಸ್ ಮಾಡಿದರೆ ತಕ್ಕಂಗೆ ನಡ್ಕೋಬೇಕು. ಇಲ್ಲಾಂದರೆ ಹೇಳಿಬಿಡಬೇಕು, ಸ್ಕೆಡ್ಯೂಲ್ ತಪ್ಪಾಗಿ ಮಾಹಿತಿ ಬಂದಿದೆ, ಅದಕ್ಕೆ ಅಪಾಲಜಿ ಮಾಡ್ತಾಯಿದ್ದೀವಿ, ನೆಕ್ಸ್ಟ್ ನಾವು ನಿಮಗೆ ಲೇಟ್ರಾಗಿ ಇಂಟಿಮೇಟ್ ಮಾಡ್ತೀವಿ ಅಂದರೆ ವೇಟ್ ಮಾಡ್ಬೋದು. ಅದಕ್ಕೆ ಅಲ್ಲಿ ಇದನ್ನು ಬಿಟ್ಟು ಮೋಕ್ ರಿಸಲ್ಟನ್ನು ಅರ್ಧಂಬರ್ಧ ಮಾಡಿಬಿಟ್ಟು ಅದು ಫೈನಲ್ ರಿಸಲ್ಟ್ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಪೇಮೆಂಟ್ ಮಾಡಬೇಕು ಆಪ್ಷನ್ ಗೊತ್ತಿಲ್ಲ, ಏನಿಲ್ಲದೆ ಬಿಟ್ಟರೆ ಅಂತ ವಿದ್ಯಾರ್ಥಿಗಳಲ್ಲಿ ಹೋಗ್ಬೇಕು. ಆಮೇಲೆ ಸೆಕೆಂಡ್ ರೌಂಡ್ ಪ್ರೊಸೀಜರ್ಸ್ ಬಗ್ಗೆ ಒಂದು ವಿದ್ಯಾರ್ಥಿ ಕಾಮೆಂಟ್ಸ್ ಹಾಕಿದ್ರು, ಸೆಕೆಂಡ್ ರೌಂಡ್ ಮಾಡ್ತೀರಾ ಅಂದರೆ ಇಲ್ಲ ಅಂತ ಹೇಳಿ ಕಳಿಸಿಬಿಟ್ರಂತ್ರಿ. ಅದು ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ? ಇನ್ ಕೇಸ್ ಆಫ್ ಸೀಟ್ ಅವೈಲೇಬಲ್ ಇದ್ದರೆ ನೀವೇನು ಮಾಡ್ತೀರಾ? ಹಾಗೆ ಬಿಟ್ಬಿಡ್ತೀರಾ? ಇಲ್ಲಲ್ಲ, ಅದು ಹೆಂಗೆ ಹೇಳಿ ಕಳಿಸ್ತೀರಾ ನೀವು? ಸೀಟೇ ಮಾಡೋದಿಲ್ಲ ಅಂಥೇಳಿ. ಸೀಟು ನಿಮ್ಗೇನು ಗೊತ್ತಾಗಿದೆ ಸೀಟ್ ಅವೈಲೇಬಲ್ ಇರೋದಿಲ್ಲ ಅಂತ? ಈ ಥರ ಹೇಳೋದು ಕೂಡ ತಪ್ಪಾಗುತ್ತೆ. ಸೊ ವಿದ್ಯಾರ್ಥಿಗಳು ಯಾರು ನೀವು ಅಪ್ಲಿಕೇಶನ್ ಹಾಕಿದರೆ ನೀವೆಲ್ಲರೂ ಪ್ರತಿಯೊಬ್ಬರೂ ಕೂಡ ಕೆಇಗೆ ಪ್ರೆಷರೈಸ್ ಮಾಡಲೇಬೇಕು. ಅಥವಾ ನೀವು ಹೋಗಬೇಕು ಅಥವಾ ಕಾಲ್ ಮಾಡಿ, ರಿಸೀವ್ ಮಾಡಲಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾಯಿರಿ. ಬೆಂಗಳೂರು ನಿಯರೆಸ್ಟ್ ಇರುವಂಥ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡೋದೇನೆಂದರೆ, ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ, ನೀವು ಹೋಗಿ ಸೊ ಯಾಕೆ ಏನಂತ ಕೇಳಿ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡಿಕೊಡಿ. ಇಲ್ಲ ಅಂತಂದರೆ ಸುಮ್ಮನೆ ಬಿಟ್ಟರೆ ಸುಮ್ಮನೆ ಆಗಿಬಿಡುತ್ತೆ. ನಾನು ಕಾಲ್ ಮಾಡ್ತಾಯಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ. ಮತ್ತು ನನಗೆ ಗೊತ್ತಿರೋರು ಕಾಲ್ ಮಾಡಿ ಕೇಳಿದ್ರು ಕೂಡ ಅವರು ಕೂಡ ಏನು ಹೇಳ್ತಾನೆ ಇಲ್ಲ. ಯಾಕಂದರೆ ಯಾವುದೂ ಅಫಿಷಿಯಲಿ ಅನೌನ್ಸ್ಮೆಂಟೇ ಆಗಿಲ್ಲ ಅನ್ನುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಅಲ್ಲಿರುವಂಥ ಅಧಿಕಾರಿಗಳು ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಬೇಕು. ಸೊ ಪ್ಲೀಸ್ ಕೆಇದವರು ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಬೇಗ ಒಂದು ಪ್ರೊಸೀಜರ್ ಮಾಡಿ ಮುಗಿಸ್ಬಿಡಿ. ಓಕೆ.